ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಣಗಕ್ಕೆ ಹಾಕಿದ್ದೀನಿ, ಸ್ವಲ್ಪ ಬಿಸಿಲು ಥರ ಇತ್ತು. ಸೊ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ ಮಾರ್ನಿಂಗೆ. ನಂತರ ಮಕ್ಕಳಿನ ಕೈಯಲ್ಲಿ ತೊಳೆಯೋದು, ವೈಟ್ ಬಟ್ಟೆಗಳೆಲ್ಲ ಇಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೈಯಲ್ಲೇ ತೊಳ್ಕೊತಾ ಇದ್ದೀನಿ. ಮಕ್ಕಳು ಸಾಕ್ಸು ಯೂನಿಫಾರ್ಮ್ ಎಲ್ಲ ಕೈಯಲ್ಲೇ ತೊಳ್ಕೊತಾ ಇದ್ದೀನಿ ಸ್ವಲ್ಪ. ನಂತರ ಕಿಚನಿಗೆ ಬಂದೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ, ಗೋಧಿ ಹಿಟ್ಟಿನ ದೋಸೆ. ಮೊಟ್ಟೆ ಹಾಕ್ಕೊಂಡು ಗೋಧಿ ಹಿಟ್ಟು ಮತ್ತು ಎಳ್ಳು ಸಾಲ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಬೇಕಾದ್ರೆ ಸ್ವಲ್ಪ ಹಾಲು ಕೂಡ ಹಾಕ್ಕೋಬೋದು. ಅದ್ರ ದೋಸೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಟ್ರೆ ಹಾಗೂ ತಿಂತಾರೆ. ಇಲ್ಲಾಂದರೆ ಸಾರಿದ್ದರೆ, ಪಲ್ಯ ಇದ್ದರೆ ಅದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿನೂ ಕೂಡ, ಗೋಧಿ ಹಿಟ್ಟಾದ್ರಿಂದ. ಮತ್ತು ಕಡಲೆಕಾಯಿ ಬೇಯಿಸಿದ್ವಿ, ಅದು ನಾನು ತಿಂತಾ ಕೂತಿದ್ದೆ. ಮಕ್ಕಳು ಸ್ಕೂಲಿಗೆ ಹೊರಟ್ರು. ಮಗ, ಮಳೆ ಸ್ಟಾರ್ಟ್ ಆಯ್ತು ನೋಡಿ, ಬಟ್ಟೆ ಎಲ್ಲ ಕೆಳಗೆ ತೊಗೊಬಂದೆ ನಾನು. ಮನೆ ಕೆಲಸ ನಡೀತಾ ಇತ್ತು. ಮಗ ಹೋದ. ಫುಲ್ ಮೋಡ ನೋಡಿ, ಮಳೆನೂ ಬರ್ತಾಯಿದೆ, ಕಾಣಿಸ್ತಿಲ್ಲ ಅಷ್ಟೇ, ಮಳೆ ಬರ್ತಾ ಇದೆ. ಆದರೂ ಕೆಲಸ ಆಗ್ತಾಯಿದೆ. ಸೊ ಇಲ್ಲಿ ಫ್ರೂಟ್ಸ್ ಮತ್ತು ತೆಂಗಿನಕಾಯಿ, ಹಾಲು ಎಲ್ಲ ತರಿಸಿದ್ದೀನಿ. ಅದೆಲ್ಲ ತೆಗೆದಿಡ್ತಾ ಇದ್ದೀನಿ. ಅದು ತುಂಬ ಚಿಕ್ಕದಾಗಿತ್ತು, ಅದಕ್ಕೆ ತೋರಿಸ್ದೆ ನಾನು. ತುಂಬ ಚಿಕ್ಕದು, ಅದಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ, ಬಟ್ ಅದು ತುಂಬ ಚಿಕ್ಕದಾಗಿತ್ತು. ಸೇಬು ತುಂಬ ನೋಡೋಕ್ಕೆ ತುಂಬ ಕ್ಯೂಟಾಗಿತ್ತು. ಸೊ ಹಾಗಾಗಿ ಈಗ ಫ್ರಿಜ್ಜಲ್ಲಿ ನಾನು ರಾತ್ರಿ ತರಕಾರಿ ಕಟ್ ಮಾಡಿಟ್ಟಿದ್ದೆ ಸಾರಿಗೆ ಅಂತ ಹೇಳಿ. ಹೀರೆಕಾಯಿ, ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಹಾಕಿ, ಮಂಗಳೂರು ಸೌತೆಕಾಯಿ ಹಾಕಿ ಸಾರು ಮಾಡೋಣ ಅಂಥೇಳಿ ದಪ್ಪಕ್ಕೆ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ರಾತ್ರಿನೇ. ಇಲ್ಲಿ ನಾನು ತೋರಿಸ್ತಾ ಇರೋದಿಲ್ಲ ನೋಡಿ, ಇಲ್ಲಿ ಏನು ಗಿಲಾವ್ ಮಾಡಿಸ್ತಾ ಇದ್ದಾರಲ್ವ. ಸೊ ಹಾಗಾಗಿ ಇಲ್ಲೆಲ್ಲ ಫುಲ್ಲು ಅಷ್ಟು ಏನು ಕ್ಲೀನ್ ಮಾಡೋ ಹಾಗೆ ಇಲ್ಲ, ಅದು ಮುಗಿಯೋ ತನಕ. ಸೊ ಹಂಗಾಗಿ ತೋರಿಸ್ದೆ ನಾನು. ಅಂದರೆ ನಾನೇನು ನೀರು ಹಾಕೋಕೆ ಹೋದರೆ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಗ್ಯಾಪ್ ಇಲ್ಲ ಅಲ್ವ. ಅದಕ್ಕೆ ಇಲ್ಲಿ ನಾನು ಬೇಳೆ ಮತ್ತು ಹೆಸರು ಕಾಳು ಹಾಕ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ತರಕಾರಿ ಜಾಸ್ತಿ ಬೇಯಿಸಲ್ಲ ನಾನು. ಸೊ ಹಾಗಾಗಿ ಫಸ್ಟ್ ಒಂದೆರಡು ವಿಷಲ್ ಮಾಡಿಕೊಂಡು ನಂತರ ತರಕಾರಿ ಹಾಕ್ತೀನಿ. ಇಲ್ಲಿ ಕುಸ್ಲಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ. ಇವತ್ತು ಫುಲ್ ವೆಜ್. ಕುಸ್ಲಕ್ಕಿ ಅನ್ನ ಮಾಡಿಕೊಂಡು ಬಸ್ತಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಮತ್ತು ಟರ್ಮರಿಕ್ ಪೌಡ್ರು, ಕಾರಿಯಂಡ್ರ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಸಾಲೆ ರುಬ್ಕೋತೀನಿ, ಒಂದು ಬೆಳ್ಳುಳ್ಳಿ ಹಾಕಿ. ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆಗೆ ಕ್ಯಾಬೇಜ್ ಮತ್ತು ಈರುಳ್ಳಿ ಹಾಕ್ಕೊಂಡೆ. ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಟೊಮಾಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೋತೀನಿ. ಮತ್ತು ಸ್ವಲ್ಪ ಬೇಸಿಕ್ ಮಸಾಲೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಂಡು ಒಂದು 5 ನಿಮಿಷನೋ 10 ನಿಮಿಷನೋ ಬೇಯಿಸ್ಕೊತೀನಿ. ನಾನು ತುಂಬ ಬೇಯಿಸಲ್ಲ ತರಕಾರಿ ಪಲ್ಯಕ್ಕೆ. ಸ್ವಲ್ಪ ಒಂದು 10 ನಿಮಿಷ ಹೀಗೆ ಬೇಯಿಸಿ ನಂತರ ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ. ತೆಂಗಿನ ತುರಿ ಜೊತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಬೇಳೆ ಮತ್ತು ಹೆಸರು ಕಾಳು ಬೆಂದಿದೆ. ಇದಕ್ಕೆ ನುಗ್ಗೆಕಾಯಿ ಮತ್ತು ಹೀರೆಕಾಯಿ ಮತ್ತು ಹಾಕ್ಕೊಂಡು ವಿಷಲ್ ಮಾಡ್ಕೋತೀನಿ, ಟೊಮಾಟೊ ಈರುಳ್ಳಿ ಹಾಕ್ಕೊಂಡು. ನನ್ನ ಸಾಂಬಾರು ಆಯಿತು, ತರಕಾರಿ ಸಾಂಬಾರು, ನುಗ್ಗೆಕಾಯಿ ಸಾರು ಮತ್ತು ಕ್ಯಾಬೇಜ್ ಪಲ್ಯ. ಸೊ ನಾವು ಊಟ ಮಾಡ್ತಾಯಿದ್ದೀವಿ ಈಗ. ಮತ್ತು ಅಜ್ಜಿ ಮನೆಗೆ ಬಂದ್ವಿ ಸ್ವಲ್ಪ ಸಾಯಂಕಾಲ.
ಮಕ್ಕಳು ಆಟ ಆಡ್ತಾಯಿದ್ರು. ಸೊ ನೋಡ್ತಾ ಇದ್ದೀನಿ. ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ಮತ್ತಿಲ್ಲಿ ಮನೆಗೆ ಬಂದ್ವಿ. 6:30 ಆಗಿತ್ತು. ನಂತರ ಅವನಿಗೆ ಮಂಡೇ ಟೆಸ್ಟ್ ಇದೆ, ಹಾಗಾಗಿ ಓದಿಸ್ತಾ ಇದ್ದೀನಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.